ಹಾಯ್ ಗೈಸ್, ಇವತ್ತೇನು ವಿಶೇಷ ಅಂತಂದರೆ ಆಮೇಲೆ ಅದನ್ನು ಹೇಳ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರವಿ ಎನ್ ಎಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಹೊಲದಲ್ಲಿ ನಾವು ಬೋರ್ ಹೊಡಿಸ್ತಾ ಇದ್ದೀವಿ, ಅದೇ ವಿಶೇಷ. ನಮ್ಮಪ್ಪ 9:30-10 ಗಂಟೆಗೆ ಇರೋದು ಪೂಜೆ. ಅದೇ ನಮ್ಮಪ್ಪ ಎಷ್ಟೊತ್ತಿಗೆ ಬಂದು ಕರೆಸಿ ಕೂರ್ಸೈತೆ ನೋಡಿ, ಎಲ್ಲರೂ ಇಲ್ಲೇ ಕೂತಿದ್ದಾರೆ. ನನ್ನ ತಂಗಿ ಇವಳೆ ಪೂಜೆ ಮಾಡಬೇಕು. ನಮ್ಮ ಮಮ್ಮಿ, ನಮ್ಮಪ್ಪ, ಅಪ್ಪಂಗೆ ಚಿಂತೆ ಆಗೋಗೈತೆ ಏನು ಮಾಡಿಸೋದು ಅಂತ. ನಮ್ಮ ಅತ್ತೆ ಮಗ ಮತ್ತು ನಮ್ಮ ತಾತ. ಅಲ್ಲಿಂದ ಅಲ್ಲಿವರೆಗೂ ನಮ್ಮ ಹೊಲ ಗೈಸ್, ಇಷ್ಟೇ. ಇದು ಬಿಟ್ಟು ಅಲ್ಲಿ ಅವರಿಬ್ಬರು ಕೂತವ್ರಲ್ಲ, ಅದು ಬೇರೆಯವ್ರದ್ದು. ನನ್ನ ತಂಗಿ ನೋಡಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಓಡಾಡ್ತವಳೆ. ಈ ಮರ ಕಾಣಿಸ್ತಿದೆಯಲ್ಲ ಗೈಸ್, ಅಲ್ಲೇ ಬೋರ್ ಪಾಯಿಂಟ್ ಇರೋದು. ಇಲ್ಲೊಂದು ಮತ್ತು ಅಲ್ಲೊಂದು ಕೊಟ್ಟಿದ್ರು, ಅಲ್ಲಿ ಬೇಡ ಅಂತೇಳಿ ಇಲ್ಲಿ ಓಡಿಸ್ತಾ ಇದ್ದಾರೆ. ನೋಡೋಣ ಹೆಂಗಾಗುತ್ತೆ, ನೀರು ಹೆಂಗೆ ಬರುತ್ತೆ ಅಂತ. ಸರಿ, ನಾನು ಪೂಜೆ ಸ್ಟಾರ್ಟ್ ಮಾಡಿದಾಗ ಸಿಗ್ತೀನಿ ಗೈಸ್. ಬಾಯ್. ನೋಡಿ ಗೈಸ್, ಈ ಹುಳ ಹೆಂಗೆ ಹತ್ತುತ್ತಿದೆ ಅಂತ ಮರನ. ಮನುಷ್ಯರಿಗೂ ಈ ಥರ ಹತ್ತಕ್ಕೆ ಬರಲ್ಲ, ಅಷ್ಟು ಚೆಂದಾಗಿ ಹತ್ತುತ್ತಿದೆ. ಇದು ಹೆಸ್ರೇನು ಮಮ್ಮಿ? ಇದ್ರ ಹೆಸರು ಗೇನುಳ ಅಂತೆ ಗೈಸ್. ನನಗೂ ಇಷ್ಟು ದಿನ ಗೊತ್ತಿರಲಿಲ್ಲ, ನಮ್ಮ ಮಮ್ಮಿ ಇವಾಗ ತೋರಿಸ್ತು. ಗೊತ್ತಿರೋ ಕಮೆಂಟ್ ಮಾಡಿ ಅಂತ. ನಿಮಗೇನಾದ್ರು ಅಥವಾ ನೀವು ಯಾವತ್ತಾದರೂ ಇದನ್ನು ಒಂದು ಸತಿ ನೋಡಿದರೆ ಯಾರು ಕಮೆಂಟ್ ಹಾಕಿ ನೋಡೋಣ. ಅದ್ರ ಹೆಸರು ನಾನೇ ಹೇಳ್ಬಿಟ್ಟೆ, ಹೆಸ್ರೇನು ಕಮೆಂಟ್ ಹಾಕ್ಬಿಡಿ. ನೋಡಿದರೆ ಕಮೆಂಟ್ ಹಾಕಿ. ಏನು ಬೇರೆ ಬೇರೆ ಹೆಸರು ಕರೀತಾರೆ, ಅದರಲ್ಲಿ ಬೇರೆ ಬೇರೆ ಹೆಸರು ಕರೀತಾರಂತೆ. ನಮ್ಮ ಮಮ್ಮಿಗೆ ಗೊತ್ತಿಲ್ಲ, ಇದೊಂದು ಗೊತ್ತು ಅಷ್ಟೇ. ನೋಡೋಣ ಯಾರಿಗೇನೆ ಯಾವ್ಯಾವ ಹೆಸರು ಗೊತ್ತು ಅಂತ ಕಮೆಂಟ್ ಹಾಕಿ ಅಷ್ಟೇ. ಮತ್ತೆ ಪೂಜೆ ಮಾಡುವಾಗ ಸಿಗ್ತೀನಿ ಗೈಸ್. ನೋಡಿ ನನ್ನ ತಂಗಿ ಎಷ್ಟು ಎಕ್ಸೈಟಾಗಿ ಹೋಗೋಳೆ. ಅದು ನೋಡ್ಬಿಟ್ಟು ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು ನನಗೆ ಯಾವ ಹುಳ ಅದು ಅಂತ. ನಮ್ಮ ಮಮ್ಮಿನೇ ತೋರಿಸಿದ್ದು. ನಮ್ಮಪ್ಪ ಮಲ್ಕೊಂಡೇ ಬಿಡ್ತು ಗೈಸ್. ನೋಡಿ ಗೈಸ್, ಇದನ್ನ ಏನಂತಾರೆ ಅಂತ ಗೊತ್ತಿದ್ದರೆ ಕಮೆಂಟ್ ಹಾಕಿ. ಇದನ್ನು ಎಲ್ಲ ಪೂಜೆಗೂ ಮಡಗ್ತಾರೆ. ಬನ್ನಿ ಕೇಳೋಣ ಎಂತಕ್ಕೆ ಮಡಗ್ತಾರೆ. ಅಮ್ಮ, ಗೊಂಬೆಯವ್ರನ್ನ ಎಂತಕ್ಕೆ ಮಡಗ್ತಾರೆ? ಅದೇ ಎಂತಕ್ಕೆ? ಯಾವ ದೇವರು? ಗೊಂಬೆಯವರು ಯಾವುದೊಂದಕ್ಕೂ ಅದನ್ನೇ ಮಾಡಬೇಕು. ಅದೇ ಪೂಜೆ ಮಾಡಕ ಹೊಲದಲ್ಲೇ ಕಟ್ಬಿಡಿ ಮನೆ ನಿಮ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಹಾಕಿ ಗೈಸ್. ನನಗಂತೂ ಗೊತ್ತಿಲ್ಲ. ನಮ್ಮ ಅಮ್ಮನ ಕೇಳಿದ್ರೆ ನಮ್ಮ ಅಮ್ಮನೂ ಹೇಳಲಿಲ್ಲ. ಅಲ್ಲೆಲ್ಲರೂ ಪೂಜೆಗೆ ರೆಡಿ ಮಾಡ್ತಾವ್ರೆ. ನಾನು ಅಲ್ಲೋಗಿ ಬಿದ್ದಿಗೆ ಬಡ್ಬಿಟ್ಟು ಬಂದೆ. ಬಿಸಿಲಿಗೆ ಏನೂ ಕಾಣಿಸಲ್ಲ ಗೈಸ್. ಏನೋ ಮಾತಾಡ್ತಾವ್ರೆ. ಕಟ್ಟಾರಿ ನಡ ಮೆಷಿನ್ ಮನೆ ಕಟ್ಬಿಟ್ಟು ಮೇವನ್ ಕಡ್ಡಿ ಹಾಕಂಡ ಕಲ್ ಮಾಡ್ಕೊಂಡು ಹೋಯ್ತು ಕಟ್ಟಾಗ ಹಾಳಾಕಿ ಮೇವನ್ ಕಡ್ಡಿ ಕೂಗಿಡಿ ಕಲ್ ಮಾಡ್ಕೊಂಡು ಸಾಕು ಎಡ ಮತ್ತೆ ಬಿಟ್ಟೆ ನಿಮ್ಮ ಗಿಡ ಅವ್ರಿಗೆ ನಮ್ಮ ಬಿಡಬೇಕು ಎಲ್ಲ ಇಬ್ರು ಮಾತಾಡ್ತಾ ಕೂತಿದ್ದೀರಲ್ಲ. ಅಂತ ಹಾಕ್ಬಿಟ್ಟು ಕರ್ಕೊಳ್ಳೋದು. ಅಮ್ಮ, ಮೊದಲೊಂದ್ಸತಿ ಬೋರ್ ಹೊಡಿಸಿದ್ರೆ ಅನುಭವ ಇದ್ದ ನಿಮ್ಗ? ಎಲ್ಲಿ? ಎಲ್ಲವ? ಅಲ್ಲಂತೆ ಗೈಸ್. ಹಂಗೇನು ಕಾಣಿಸ್ತಿಲ್ಲ, ನಿಮಗೆ ಕಾಣಿಸಿದೆ ಕಮೆಂಟ್ ಹಾಕಿ. ಕಾಣಿಸ್ತು. ಅದೇ ಇಲ್ಲ ಒಂಥರ ಬಾವಿ ತರ ಐತಲ್ಲ, ಅದೆಲ್ಲೇ ಮುಚ್ಚಿವಿ ಅದ ಇನ್ನು ಕುಳಿ ಅದ ಅದಾಗಲ್ವಂತಲ್ಲ. ಈಗ ದಪ್ಪ ಮೋಟ್ರುಗಳಂತಲ್ಲ. ಏನೋ ಹೇಳ್ತಾವ್ರೆ. ಅವ್ರೇನು ಹೇಳ್ತಾರೆ ಒಳಕೈಗೆ ಕುಳಿ ಹೊಡೆಕ ಮಿಷಿನ್ ಬಿಟ್ರು ಕಟ್ಟಾಗೋಯ್ತು. ಮಿಷಿನೇ ನುಗ್ಗಲ್ಲ ಒಳಕ, ಮಿಷಿನೇ ಕಟ್ಟಾಗೋಯ್ತವ ಈಗ. ಏನ ಮಿಷಿನು ಒಳಕ್ಕೆ ನುಗ್ಗಲ್ಲ. ಎಂತಕ್ಕೆ?
ನನ್ನ ತಂಗಿ ಒಂದು ಸತಿನೂ ಕೂತ್ಕೊಳ್ಳಿಲ್ಲ ಗೈಸ್, ಓಡಾಡ್ತಾನೆ ಅವಳೆ. ನಮ್ಮ ತಾತನ ಥರ ಅಂತೆ, ನಮ್ಮ ರಾಜಮ್ಮ ಹೇಳಿದ್ರು. ನಿಮ್ಮ ತಾತನಾಗೆ ಸೇಮ್ ಒಂದು ಗಳಿಗೂ ಕೂತ್ಕಲ್ಲ, ಆಮೇಲೆ ಯಾರು ಒಂದೊಂದು ಸುಮ್ಮನೆ ಮುಟ್ತಿರ್ಬೇಕು. ಅದೇ ಅವರು ಗಂಡು ಮಾಡಬಾರ್ದ, ಹಂಗೇನ ಇದಾಗಿತ್ತ. ಗಂಡಗೆ ಸೇಮ್ ಶಿವನಂಜಪ್ಪಾಜಿ ಎಲ್ಲ ಗಂಡು ಗಂಡು ಅಂತಿದ್ದಾರೆ. ಗಂಡು ಮಕ್ಳು ಆಗಲ್ಲ ಈಗ, ಕಷ್ಟಕ್ಕ ಹೆಣ್ಮಕ್ಳೇ ಆಗೋದು. ಹೆಣ್ಮಕ್ಳಿಗೆ ಆಗೋದು ಅದೇವ್ರು ಗಂಡು ಮಾಡಿದ್ರೆ ಶಿವನಂಜಪ್ಪಾಜಿ ಅಂತ ಆಗಿ ಮಾಡ್ಕೊಂಡು ಹೋಗಲ್ವ ಅಂತ. ಮುಳ್ಳು ಚುಚ್ಚಿಬಿಡ್ತು ಕಷ್ಟಕ್ಕಾಗಿರುವ ಹೊಲ್ಕೆ ನೋಡಿ ಕೈಸ್, ನಂಗೆ ಮುಳ್ಳು ಚುಚ್ಚಿಬಿಡ್ತು. ಅದೇ ಚುಚ್ಚಿಸ್ತಾನೆ. ಇಲ್ಲಿತ್ತಲ್ಲ ಇದೇ ಚುಚ್ಚಿದ್ದು ನೋಡ್ರಿ, ರಕ್ತ ಬರ್ತೈತೆ. ಈ ಅಲ್ಲಿ ನಮ್ಮಪ್ಪ ಬರ್ತೈತಿ. ಚೆನ್ನಾಗಿದೆ. ಬನ್ನಿ ಗೈಸ್, ನಾನು ಬ್ಯಾಗ್ ತಗೊಂಡೋಗಿ ಮಡಗಬೇಕಂತೆ. ಅಪ್ಪಂದು ಪಂಚೆ, ಊಟ, ಚಟ್ನಿ ಅಷ್ಟೇ ತಾನೆ. ಕನೆ ಮಡ್ಗದು ಕುಳಿ ತನಕ ಕುಳಿ ಮಾಡೋದು ತನಕ ಮುಡ್ಬಿಟ್ಟು ಕಾಯಿ ಹೊಡೆದು ಹಣ್ಣು ಮುಡ್ದು ತಕ ನಡಿ ತನಕ ಅದನ್ನು ತಕ ನಡಿ ಸಾಕ ಚೆಲಗ ಮುಡ್ದಲ್ಲ. ನಾನು ಮಡಗಿದ್ದು ಚೆಲಗ. ನನಗೆ ಸೋಣ ಎಲ್ಲ ಅಲ್ಲಿ ಕೂತಿದ್ದಾರೆ ನಮ್ಮ ತಾತನ ಮತ್ತೆ ಬೇರೆಯವರು. ಹೋಗೋಕ್ಕೆ ಆಗಲ್ಲ ಗೈಸ್, ಫುಲ್ಲು ಒಂಥರ ಓಡಾಡೋಕ್ಕೆ ಆಗಲ್ಲ. ನಮ್ಮಪ್ಪ ಟ್ರೈ ಮಾಡ್ತಿದ್ದೆ ಗೈಸ್, ನಮ್ಮ ಅಪ್ಪಂಗೆ ಗೊತ್ತಾಗುತ್ತಾ ಇಲ್ವಾ? ಏನೋ ಹಳ್ಳಿಯ ಕಲಾವಿದ ಮತ್ತೆ ಟ್ರೈ ಮಾಡ್ಸೋರು, ಏನೋ ಸಾಧನೆ ಗೈಸ್. ಏನು ಸುತ್ತಾಯ್ತದ. ವಾವ್, ನಾವಪ್ಪ ಟ್ರೈ ಮಾಡ್ತು. ಹೋಯ್ತು ಗೈಸ್, ಹೊಂಟಾಯ್ತು ಗೈಸ್. ಯಾವ ಥರ ಮಾಡಿದ್ದಪ್ಪ? ಹೋಯ್ತು. ನಾವು ಗೊತ್ತಾಯ್ತಂತೆ ಗೈಸ್, ಅಲ್ಲೇ ಪಾಯಿಂಟ್ ಹಾಕೋರಲ್ಲ, ಅಲ್ಲೋದ್ರೆ ಎಳಿಯುತ್ತಂತೆ, ಬೇರೆ ಬಿಟ್ಟರೆ ಹಂಗೆ ಸ್ಟ್ರೈಟ್ ಇರುತ್ತಂತೆ. ನೋಡಿ ನೋಡಿ, ಅಲ್ಲಿ ಪಾಯಿಂಟ್ ಹತ್ರ ಹೋಯ್ತು, ಅದಕ್ಕೆ ಎಳಿತೈತೆ. ಹೆಂಗಿತ್ತು ಅಪ್ಪ ಅನುಭವ? ಯಾವತ್ತಾದ್ರೂ ಮಾಡಿದ್ರಾ? ಮಾಡ್ತಾ ಇದ್ವಿ. ಯಾವತ್ತಿಂದ? ಬನ್ನಿ ಗೈಸ್, ಇವಾಗ ನಮ್ಮ ಮಮ್ಮಿ ಹತ್ರ ಹೋಗೋಣ. ನಮ್ಮ ಮಮ್ಮಿ ಹೇಳ್ತು ಚಪ್ಪಲಿ ಹಾಕೊಂಡು ಹೋಗ್ಬಾರ್ದಂತೆ, ಇದು ಅನ್ನ ಬೆಳೆಯೋ ಜಾಗ ಅಂತೆ. ಸೊ ನಾನೇನು ಮಾಡಿಬಿಟ್ಟೆ, ಬ್ಯಾಗ್ ತರ್ತಿದ್ನಲ್ಲ ಗೈಸ್, ಅದಕ್ಕೆ ನಾನು ಮರೆತುಬಿಟ್ಟು ಚಪ್ಪಲಿ ಬಿಡಿದೆ, ಹಂಗೆ ಬಂದುಬಿಟ್ಟಿದ್ದೀನಿ. ಏನು ಮಾಡೋಣ, ಅದಕ್ಕೆ ಇವಾಗ ಚಪ್ಪಲಿ ತೊಗೊಂಡು ಮರದಳ್ಳಿಯಲ್ಲೇ ಬೀಳೋಣ ಗೈಸ್. ಆದರೆ ಏನಾದರೂ ಚಪ್ಪಲಿ ಒಳಗೆ ಹಾವು ಗೀವು ನುಗ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ.
ನಮ್ಮ ಮಮ್ಮಿಗೆ ಇಷ್ಟು ಬೇಗ ದಾವರದ್ದು ಬಿಡ್ತಂದೆ ಗೈಸ್. ಮಾತಾಡ್ತಾ ಇರೋಳು ನನಗೆ ದಾವರಿ ಬೇಕು, ನಮ್ಮ ಮಮ್ಮಿಗೆ ದಾವರಿ ಬನ್ನಿ ಟೈಮ್ ನೋಡಿ 9:15 ಗೈಸ್. ಇನ್ನೆಷ್ಟು ನಿಮಿಷ ಮಮ್ಮಿ? ಇನ್ನು 15 ಮಿನಿಟ್ಸ್ ಇದೆ ಗೈಸ್. ಅಂದರೆ ಇನ್ನು 15 ನಿಮಿಷ ಇದೆ. ಇನ್ನು 15 ನಿಮಿಷಕ್ಕೆ ಪೂಜೆ ಸ್ಟಾರ್ಟ್ ಆಗುತ್ತೆ. 9:30ಇಂದ 10 ಗಂಟೆವರೆಗೂ ಪೂಜೆ ಮಾಡ್ಕೋಬೇಕಂತೆ. ಆಮೇಲೆ ಯಾವಾಗಲಾದ್ರು ಬೋರ್ ಬಂದಾಗ, ಅಂದರೆ ಬೋರ್ ಹೊಡೆಯೋ ಲಾರಿ ಬಂದಾಗ ಹೊಡೆಸ್ಕೊಬೋದಂತೆ ಗೈಸ್. ಪಾಯಿಂಟು ಅವರು ದೊಡ್ಡದಾಗೆ ನೆಟ್ಟಿದ್ರು ಮಮ್ಮಿ. ನಮ್ಮಪ್ಪ ಮಣ್ಣು ಗಿಣ್ಣು ಎಲ್ಲನೂ ಹಾಕಿ ಮುಚ್ಚಿಬಿಡೈತೆ. ನಮ್ಮಪ್ಪ ಟ್ರೈ ಮಾಡ್ತೈತಿ ಮಮ್ಮಿ. ನಮ್ಮಪ್ಪ ಟ್ರೈ ಮಾಡ್ತೈತೆ ಅಲ್ಲಿ ಕಾಯಿ ಹಿಡ್ಕೊಂಡು ಟ್ರೈ ಮಾಡ್ತು. ಅಲ್ಲಿ ಪಾಯಿಂಟ್ ಕೊಟ್ರಲ್ಲ ಅತಂಕ ಹೋದ್ರೆ ಎಳಿಯುತ್ತಂತೆ, ಬಿಟ್ರೆ ನಾರ್ಮಲಾಗಿರುತ್ತಂತೆ. ಒಮ್ಮೆ ಮುಗಿಸ್ಬಿಟ್ರು ಗೈಸ್. ಚೆನ್ನಾಗಿತ್ತು ಮರ, ಬೇವಿನ ಮರ. ನನ್ನ ಮಕ್ಕಳಿಂದ ಸುತ್ತದಾಳೆತ್ತ ಯಾತಕ್ಕೆ ಸುತ್ತೀವ ಹೊಲ್ದೊಳಗ ಏನಾದ್ರು ಚುಚ್ಚಿಸ್ಕೊಳಕ್ಕೆ ಕಾಲ್ಗ ಕೂತ್ಕೊಂಡ್ರಗಲ್ಲ ಅಂತ ಮರದ ಮೇಲೆ ಕೂತ್ಕೋಬೇಕಂದ್ರೆ ಕೂತ್ಕೊಳ್ಳ. ಇವಾಗ ಲಾರಿ ಪೂಜೆ ಮಾಡ್ತಾ ಇದ್ದಾರೆ. ಏಯ್ ಅಪ್ಪ ಗುರು ಸಿದ್ಧ ಯಾರೋ ಫೋನ್ ಮಾಡ್ತಾರೆ. ಗುರು ಸಿದ್ಧ ಕಾಸು ಕೊಟ್ಟರು ಖಾಲಿ ಪ್ಯಾಕೆಟ್ ಇಲ್ಲಿ ತಗೊಂಡು ಕರ್ಪೂರ ಹಸಿಲ ಪುಡಿ ಮಾಡ್ಬೇಕಂತ ಕೆಟ್ಟೋಗಲ್ಲ ಹಂಗಾರ ಪುಡಿ ಮಾಡ್ಬಿಡು. ನೋಡ ಕಡಿಪಡಿ ಮ್ಯಾಚ್ ಬಾಕ್ಸ್ ಇದೆಯಾ? ಮ್ಯಾಚ್ ಪುಡಿ ಮಾಡಕ್ಕೆ ಒಂದು ಕಡಿ ಇದನ್ನ ಕರ್ಪೂರನ ಕೆಡಲ್ಲ, ಯಾವುದೇ ಕಾರಣಕ್ಕೂ ಪುಡಿ ಮಾಡ್ಬಿಟ್ರ ಈ ಕಡೆ ಲೋಕೇಶ್ ಮಾಮ ಕೈ ಕೊಟ್ಟು ಮನೆ ಲೋಕೇಶ್ ಮಾವ ಬಿಡು ಇಲ್ಲ ನಾ ಮಾಡ್ಕೊತ ಬಿಡು ಹೋಗು ಆಪ್ ಮಾಡ್ಬಿಟ್ಟು
10:30ಕ್ಕೆ ಸ್ಟಾರ್ಟ್ ಆಯಿತು ಬೋರು. ತಡೆ ಹೊಡೆದ್ರೆ ಇವಾಗ ಫುಲ್ ಧೂಳು. ಬೈತಾಗ